ಕಿತ್ತೂರಿನ ರಾಜಗುರು ಸಂಸ್ಥಾನ ಕಲ್ಮಠದಲ್ಲಿ ಸ್ವಾತಂತ್ರ್ಯದ ಬೆಳ್ಳಿಚುಕ್ಕಿ ಸೂರ್ಯಮುಳುಗದ ಸಾಮ್ರಾಜ್ಯ ಬ್ರಿಟಿಷರ ವಿರುದ್ಧ ಹೋರಾಡಿದ ಪ್ರಪ್ರಥಮ ವೀರ ರಾಣಿ ಕಿತ್ತೂರು ಚೆನ್ನಮ್ಮನ 246ನೇ ಜಯಂತಿಯನ್ನು ಆಚರಿಸಲಾಯಿತು. ರಾಜಗುರು ಶಾಲೆಯ ಮಕ್ಕಳು ವಿವಿಧ ವೇಷಭೂಷಣವನ್ನು ಧರಿಸಿಕೊಂಡು ನೋಡುಗರ ಗಮನವನ್ನು ಸೆಳೆದಿದ್ದು, ರಾಜಗುರು ಸಂಸ್ಥಾನ ಕಲ್ಮಠದ ಪೂಜ್ಯ ಶ್ರೀ ಮಡಿವಾಳ ರಾಜಯೋಗೀಂದ್ರ ಮಹಾಸ್ವಾಮಿಗಳು, ಕಿತ್ತೂರು ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂತಹ ಡಾಕ್ಟರ್ ಎಸ್.ಬಿ. ದಳವಾಯಿ ಅವರು ಮಾತನಾಡಿದರು. ರಾಜಗುರು ಶಾಲೆಯ ಮುಖ್ಯೋಪಾಧ್ಯಾಯಿನಿಯರು ಮತ್ತು ಶಿಕ್ಷಕ ವರ್ಗದವರು, ಸಿಬ್ಬಂದಿ ವರ್ಗದವರು ಸೇರಿದಂತೆ ವಿದ್ಯಾರ್ಥಿಗಳು ಕೂಡ ಭಾಗಿಯಾಗಿದ್ದರು. ಶ್ರೀ ಕಲ್ಮಠದಲ್ಲಿ ಕಲ್ಮಠದ ಪೂಜ್ಯರ ಸಾನ್ನಿಧ್ಯದಲ್ಲಿ ರಾಣಿ ಚೆನ್ನಮ್ಮ ಮನವಿ ಮಾಡಿಕೊಳ್ಳುವುದೇನೆಂದರೆ, ಪ್ರತಿ ವರ್ಷ ಅಕ್ಟೋಬರ್ 23ರಂದು ಕಿತ್ತೂರು ರಾಣಿ ಚೆನ್ನಮ್ಮ ವಿಜಯೋತ್ಸವ ದಿನ ಆಚರಿಸಲಾಗ್ತದೆ. ಆದರೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಅಕ್ಟೋಬರ್ 23ರಂದೇ ರಾಣಿ ಚೆನ್ನಮ್ಮ ಜಯಂತಿಯನ್ನು ಆಚರಿಸಲಿಕ್ಕಿದ್ದಾರೆ. ಇದನ್ನು 2 ಸಲ ನಾವು ಮನವಿ ಮಾಡಿದರೂ ಕೂಡ ಅದು ಮತ್ತೆ ಈಗಾದರೂ ಈ ವರ್ಷನೂ ಮುಂದುವರೆದ. ಆದ್ದರಿಂದ ನಮ್ಮ ಕಳಕಳಿಯ ಮನವಿ ಏನಂತಂದ್ರೆ, ರಾಣಿ ಚೆನ್ನಮ್ಮಳ ಜಯಂತಿಯನ್ನು ನವೆಂಬರ್ 14ರಂದೇ ಆಚರಿಸಬೇಕಂತೇಳಿ ಈ ಸಭಿಕರ ಪರವಾಗಿ. ಇವರ ರಿಪೋರ್ಟ್ ಬಸವರಾಜ್ ಭೀಮರಾಣಿ, ಜಗದೀಶ್ ಕಡೋಲಿ, BB5 ನ್ಯೂಸ್ ಕನ್ನಡ, ಚೆನ್ನಮ್ಮನ ಕಿತ್ತೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.